ಆಗೋತು ಬಿಡು. ನಮ್ಮ ಊರು ಬಿಟ್ಟು ಇಲ್ಲಿ ಬರ ಮಟ. ವೀರು ಬರುದೇನ್ ಬಂದ್ಬಿಟ್ವಿ, ಮುಂದೇನು ಮಾಡುದು, ಎಲ್ಲಿಗೆ ಹೋಗುದು, ನಂಗೇನು ಅರಿವಲ್ತು. ನಾನು ಅದಿನಲ್ಲ, ಯಾಕೆ ಚಿಂತೆ ಮಾಡ್ತಿ? ಈಗ ಇಲ್ಲಿಂದ ಹೊಸಪೇಟೆಗೆ ಹೋಗುನು ಏನ. ಅಲ್ಲಿ ನನ್ನ ಫ್ರೆಂಡ್ ಅದಾನ, ಅವನ ಮನೆಯಾಗೂ ಯಾರು ಇಲ್ಲ, ಅವನೊಬ್ನ ಅದಾನ. ಅಲ್ಲೇ 1-2 ದಿನ ಇರುನು, ಆಮೇಲೆ ಒಂದ್ ಕಡೆ ಎಲ್ಲೇ ರೂಮ್ ಮಾಡಿ ನಾನು ನೀನು 1-2 ತಿಂಗಳು ಇರುನು, ಆಮೇಲೆ ಹೋದ್ರಾತ. ಒಟ್ಟು ರೊಕ್ಕ ಅದಾವು ನನ್ನ ಕಡೆ, ಏನು ಫೋನ್ ಪೇ ಅದಾವು, ಎಲ್ಲ ಅದಾವ. ರೊಕ್ಕಕ್ಕೆ ಏನು ಚಿಂತೆ ಇಲ್ಲ ನೋಡ್ ಮೇಗ, ಆರಾಮಾಗಿರ್ಬೋದು. ನಂಗ ನಮ್ಮ ಅಣ್ಣಂದ ಹೆದರ್ಕಿ, ಏನ್ ಮಾಡಕುಂತಾನ ಏನ, ಏನಾರ ನಮ್ಮನ್ ಮಾಡ್ಬಿಟ್ಟ. ನೋಡ್ ಮೇಗ, ಈಗ ಓಡ್ ಬಂದೇ ಬಿಟ್ಟೇವಿ, ಏನ ಮದ್ವಿನೂ ಆಗೇ ಬಿಟ್ಟೇವಿ. ಯಾರಿಗ್ ಯಾಕೆ ಹೆದರ್ತಿ? ನಾನ್ ನಿನ್ನ ಗಂಡ, ನಾ ಇರೋ ಮಠ ನೀ ಯಾರಿಗೂ ಹೆದರ್ಬೇಕಾಗಿಲ್ಲ. ಅದು ಹಂಗಲ್ಲ ವೀರು, ಅದು ಒಂಥರ ಏನೋ ಒಂಥರ ಆಗಕುಂತತ್ ನನಗ, ಏನೋ ಸರಿ ಇಲ್ಲ ನಂಗೆ ಆಗಕುಂತತಿ. ಯಪ್ಪ ಒಂಥರ ಅಂಜಿಕಿ, ನಿಂಗೆ ಹೇಳಕ್ ನನಗ್ ಬರವಲ್ತು, ಒಂಥರ ಫೀಲಿಂಗ್ಸ್. ನೋಡ್ ಮೇಗ, ಈಗ ಓಡ್ ಬಂದ್ಬಿಟ್ಟೇವಿ. ಸಿಕ್ಕಿದ್ರು ನಾವು ಅವ್ರ ಕೈಯಾಗ ಅವ್ರು ಏನ್ ಮಾಡ್ತಾರ ನಮಗ 1-2 ಏಟ್ ಹೊಡಿಬಹುದು. ಅದಕ್ಕಿಂತ ಹೆಚ್ಚಿಂದ ಏನ್ ಮಾಡ್ಯಾರ? ಹೇಳು, ನಿನ್ನ ಕತ್ತರ್ಸಿ ಹೋಗ್ಯಾಕ ಆಕೇತನ? ಅಷ್ಟಕ್ಕೂ ನಿನಗೆ ಜಾಗ 18 ಮೇಲೆ ಐತಿ, ನನಗೆ 23 ಮೇಲೆ ಐತಿ. ರಿಜಿಸ್ಟರ್ ಮ್ಯಾರೇಜ್ ಆಗೇವಿ, ಏನಲ್ಲ ಲಾಯರ್ ಅದಾರ. ಅಯ್ಯೋ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮತ್ತೆ ಬೇಕಾದಂಗ ನಮ್ಮ ಪರವಾಗಿ ವಾದ ಮಾಡ್ತಾರ. ನೀ ಅದ್ರ ಬಗ್ಗೆ ಎಲ್ಲ ಚಿಂತೆ ಬಿಡು. ನಾನು ನೀನು ಚಂದ ಇರ್ಬೇಕಷ್ಟೇ, ಇದ್ರ ಬಗ್ಗೆ ಅಷ್ಟೇ ವಿಚಾರ ಮಾಡು. ಆತ, ನೀನು ಯಾವತ್ತೂ ನನ್ನ ಕೈ ಬಿಡಂಗಿಲ್ಲಲ್ಲ? ಇಲ್ಲಪ್ಪ, ಕೈ ಬಿಡಂಗಿಲ್ಲ. ನಾ ಯಾಕೆ ಕೈ ಬಿಡ್ಬೇಕು? ನೀನಂದ್ರೆ ನನ್ನ ಜೀವ ಗೊತ್ತಾ. ನೀನು ನನ್ನ ಸಂಬಂಧ ಅಷ್ಟೆಲ್ಲ ಆಸ್ತಿ ಅಡುವು, ಏನು ಒಳ್ಳೆ ಹುಡುಗ, ಒಳ್ಳೆ ಸಂಬಂಧ ಎಲ್ಲ ಬಿಟ್ಟು ಬಂದಿ. ನಾ ಹೆಂಗ್ ನಿಂಗೆ ಕೈ ಬಿಡಾಕೈತಿ? ನಿನ್ನ ರಾಣಿ ತರ ನೋಡ್ಕೊಂತೀನಿ, ಆಯ್ತಾ? ಆತ. ಈಗ ನೆಕ್ಸ್ಟ್ ಸ್ಟಾಪ್ ಬರೋಷ್ಟ್ರೊಳಗ ಏನಾರು ತಿಂತೀನ? ಸಮೋಸ, ಕುರ್ಕುರಿ, ಚಕ್ಲಿ, ಮತ್ತು ಅವು ಪೆಪ್ಪರ್ಮೆಂಟ, ಇವು ನೆರಳೆ ಹಣ್ಣು ಬಂದವ್ ನೋಡು, ನೆರಳೆ ಹಣ್ಣು ತಿಂತೀನ? ನಂಗೇನೋ ಬ್ಯಾಡ ವೀರು. ಅಯ್ಯೋ ದೇವ್ರಿ, ಅಲ್ಲ ಓಡಿ ಬಂದ್ಮೇಲೆ ಹಿಂಗತೆ ಮಂಕ ಕುಂತ್ಬಿಟ್ರ ಹೆಂಗಿದು? ನಕ್ಕೊಂತಿರ್ಬೇಕು ಒಟ್ಟು. ನೀನ್ ಹೆದ್ರದಲ್ದೆ ನಂಗೂ ಹೆದರ್ಸ್ತಿ. ನಿನ್ ಜೋಡಿ ನನ್ ಮೂಡು ಆಫ್ ಆಗೋಕೇತಿ. ಒಟ್ ನಗು ಮೇಗ. ಆತ, ನಕ್ಕೊಂತಿರ್ತೀನಿ. ತಡಿ, ಇಲ್ಲೇ ಒಬ್ಬವ ಕುಂತಾನ, ಅವ ಏನ ಚಾಟ್ಸ್ ಮಾಡ್ದಂಗ ಕಾಣಕುಂತತಿ. ಏನ್ ಚಲೋ ಐತೆ ತಗೊಂಡ್ಬರ್ತೀನಿ, ಇಲ್ಲೇ ಕುಂತೀರ. ಸರಿ, ಹಂಗ ಒಂದು ವಾಟರ್ ಬಾಟಲ್. ಆತ, ಮತ್ತೇನ್ ಬೇಕ್ರಿ ಮಹಾರಾಣಿಯವ್ರಿ? ಅಯ್ಯೋ ದೇವ್ರೆ, ಹೋಗಿ ತಗೊಂಬಾ. ಆತ, ಇಷ್ಟರ ನಕ್ಕಿಲ್ಲ, ಅಷ್ಟ ಸಾಕು ನನಗ. ಅಲ್ಲ, ನಾನು ನನ್ನ ಜೀವನದೊಳಗೆ ಭಾಳ ದುಡುಕ್ಬಿಟ್ನಾ. ಇವ್ ನನ್ನ ಮದ್ವೆ ಮಾಡ್ಕೊಂಡು ನಾನು ಭಾಳ ದೊಡ್ಡ ತಪ್ಪು ಮಾಡ್ಬಿಟ್ನಾ. ನಾ ಏನು ಮಾಡಕೊಂತೀನಿ, ನಂಗೇನು ಗೊತ್ತಾಗವಲ್ತಲ್ಲ. ಅಯ್ಯೋ ದೇವ್ರಿ, ಏನು ಮಾಡ್ಲಿಪ್ಪ ನಾನು? ಈಗ ಮದುವೆರ ಆಗೇ ಬಿಟ್ಟೇನಿ, ರೊಕ್ಕಕ್ಕೇನು ಕಮ್ಮಿ ಇಲ್ಲ ಅಂದರೂ ಇವ ನಂಗೆ ಚಲೋ ನೋಡ್ಕೊತಾನೆ ಏನಿಲ್ಲ. ಅಲ್ಲ, ಓಡಿ ಬರೋದೇನು ಬಂದ್ಬಿಟ್ಟೆ, ಅವಾಗ ಇಷ್ಟೆಲ್ಲ ಟೆನ್ಷನ್ ಆಗಲಿಲ್ಲ, ಇವಾಗ ಟೆನ್ಷನ್ ಆಗಕ್ಕುಂತೈತಲ್ಲ. ಏನು ಮಾಡ್ಲಿಪ್ಪ ದೇವ್ರಿ? ಅಯ್ಯೋ ದೇವ್ರಿ, ಏನು ಮಾಡಲಿ? ಈಗ ಮದ್ವಿನ ಮಾಡ್ಕೊಂಬಿಟ್ಟಿನಿ, ಈಗಿದ್ರೆ ಏನು ಮಾಡೋದೈತಿ? ಸುಮ್ಮನೆ ವೀರೇಶ ಹೇಳ್ದಂಗೆ ಕೇಳ್ತೀನಿ. ನನ್ನ ಮೇಲೆ ಭಾಳ ಜೀವನ ಇಟ್ಟಾನ ಇವನು. ನನಗನ್ಸಿದ ಪ್ರಕಾರ ಭಾಳ ಚಲೋ ನೋಡ್ಕೊತಾನ ಅನ್ನಿಸ್ತತಿ. ಹೌದು. ತಗೋ ಮೇಗ, ಬಿಸಿ ಬಿಸಿ ಚಾ, ಬಿಸಿ ಬಿಸಿ ಸಮೋಸ. ಯಾರಿಗುಂಟು ಯಾರಿಗಿಲ್ಲ. ತಗೋ ತಿನ್ನ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲಪ್ಪ. ತಿಂತೀನಿ, ನಂಗೂ ಹೊಟ್ಟೆ ಹಸಿವಾಗೈತಿ, ನಿಂಗೂ ಆಗೈತಿಲ್ಲ, ಮತ್ತೆ ತಗೋ ತಿನ್ನ. ಆತ, ನೀ ತಿಂತೀನಿ ಅಂದ್ರೆ ನಾನು ತಿಂತೀನಿ. ಹೌದು ವೀರು, ಮತ್ತೆ ಯಾರ್ದು ಫೋನ್ ಬಂದಿಲ್ವಾ? ಇಲ್ಲ, ಫೋನ್ ಬಂದಿದ್ವು, ನಿಂಗೆ ತೋರಿಸಿದ್ನಲ್ಲ. ಇವೆಲ್ಲ ನನಗೆ ಗೊತ್ತಿರವ, ಈ ಫೋನ್ ನಂಬರ್ ಬಂದ್ರ ಎತ್ತಬೇಡ್ರಿ ಅಂತ ಹೇಳಿದ್ದಿಲ್ಲ. ಅದಕ್ಕೆ ನಾನು ಯಾರ್ದು ಫೋನ್ ಎತ್ತೇ ಇಲ್ಲ. ಅನ್ನವನ್ ನಂಬರ್ ಮತ್ತೆ ನಂಗೆ ಗೊತ್ತಿರೋರು, ನನ್ನ ಫ್ರೆಂಡ್ಸು, ಮತ್ತೆ ನಂದು ಏನಾರ ಬಿಸ್ನೆಸ್ ಇಂದ ಫೋನ್ ಬಂದ್ರೆ ಅಷ್ಟೇ ರಿಸೀವ್ ಮಾಡಿದ್ ನೋಡ್ ನಾನು. ಹೌದಾ? ಹಂಗಂದ್ರೆ ಸರಿ, ಮತ್ತೆ ಯಾರ್ದಾರ ನಂಬರ್ ಬಂತಂದ್ರೆ ನಂಗೆ ತೋರ್ಸು, ನಾ ಹೇಳಿದಷ್ಟೇ ರಿಸೀವ್ ಮಾಡು. ಆತ, ಹಂಗ ಮಾಡ್ತೀನಿ. ಈಗ ತಗೋ, ಲಗು ಲಗುನ ಹೊಟ್ಟೆ ಸುವಾಗ ಕುಂತತಿ. ಅದ್ರಾಗೂ ಬಿಸಿ ಬಿಸಿ ಸಮೋಸ ವಾಸನೆರ ಗಮ್ಮನ ಕುಂತತಿ. ತಗೋತೀನಿ. ಹ್ಞೂ ವೀರು, ತಿಂತೀನಿ. ನಾವು ಊರಿಗೆ ಯಾವಾಗ ಹೋಗುದು? ಅದೆಲ್ಲ ಟೈಮ್ ಕೂಡಿ ಬಂದಾಗ ಹೋದ್ರಾತು, ಅದ್ರ ಬಗ್ಗೆ ಚಿಂತಿ ಬಿಡಿ. ಈಗ ಆರಾಮ್ಸೆ ಸಮೋಸ ತಿಂದು ಎಂಜಾಯ್ ಮಾಡು. ಹೆಂಗು ಟ್ರೈನ್ ಖಾಲಿ ಐತಿ, ಆರಾಮ್ ಓಟು ಮಕ್ಕೊಂಡಿದ್ದೇಳು, ಬೆಳಿಗ್ಗೆನ ಎದ್ದಿ. ಹೌದಿಲ್ಲ? ಯಾಕೆ ಸುಸ್ತು ಮಾಡ್ಕೊಂತಿ? ಆತ, ಇವಿಷ್ಟು ತಿಂದು ನೀನು ಆತ ಕಡೆ ಮಕ್ಕೋ, ನಾ ಈತ ಕಡೆ ಮಕ್ಕೊಂತೀನಿ, ಆಯ್ತಾ? ಆತ. ಮೊದ್ಲು ಒಂದು ಕಪ್ ಚಾ ಕುಡಿದು ಬಿಡು ನೀನು. ಯಾಕ ತಲೆನೋವು ಅನ್ನಕುಂತಿದ್ದಿಲ್ಲ, ತಲೆನೋವು ಹೊಕ್ಕೈತಿ ಚಾ ಕುಡಿದ್ರ. ಸುಚಿ, ರಿಸೀವ್ ಆತಾ? ಇಲ್ಲವಿ, ಅವ್ರ ಫೋನ್ ಪಿಕ್ ಮಾಡವಲ್ರ. ರಿಂಗ್ ಆಗ ಕುಂತತಿ, ನಾಟ್ ರೀಚಬಲ್ ಅದೇನಿಲ್ಲ, ರಿಂಗ್ ಆಗ ಕುಂತತಿ. ಆದ್ರ ಅವರ ಫೋನ್ ರಿಸೀವ್ ಮಾಡವಲ್ರ. ಯಾಕ ಏನಪ್ಪ? ಹೌದಾ, ಅದನ್ನ ಕಟ್ ಮಾಡು, ಮತ್ತೆ ಇನ್ನೊಮ್ಮೆ ಫೋನ್ ಹಚ್ಚಂತಿ. ತಡಿ, ಫುಲ್ ರಿಂಗ್ ಆಗ್ಲಿ. ಇಲ್ಲ ಅವಿ, ಎತ್ತಿಲ್ಲ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ಕಾರ್ಯನಿರತರಾಗಿದ್ದಾರೆ ಅನ್ನಕುಂತತಿ. ಕಟ್ ಮಾಡಾಕುಂತಾರ ಅವ್ರು. ಏನು ಮಾಡ್ಲಿ? ಅಯ್ಯಯ್ಯವ್ವ ನನ್ನ ಸೊಸಿ, ಅವ ನೀನು ಫೋನ್ ಹಚ್ಚಿದ್ರು ಎತ್ತವಲ್ಲ ಅಂದ್ರ ಎಲೆ ಹಾಳಾಗೋಗಿ ಶೆಡ್ದಾನವ. ಇಲ್ಲಿ ಕುಂತ ನೋಡಿಲಿ ಸುಮಿತ್ರಿ, ಹಾಳಾದಕಿ ಮಗನ್ನ ತಲೆ ಕೆಡಿಸಿ ಹಾಳು ಮಾಡಿಟ್ಟಾಳ. ನನ್ನ ಮಗ ಅಂತ ಸಾಯ್ತಿದ್ಲು, ಕೈ ಕೊಟ್ಟು ಓಡೋಗ್ಬಿಟ್ಟ. ಹಾಳಾದವ ಹೆಸರು ಕೆಡ್ಸಕ್ಕ ನಿಂತಾನಿವ. ನನ್ನ ಕೈಯಾಗ ಸಿಗ್ಬೇಕು, ಅವನನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಇವತ್ತಾಗಿದ್ದಾಗ್ಲೇ ತಗ. ಅವನ್ ಜೋಡಿ ಸುಮಿತ್ರಿ, ನಿನಗೂ ಚಪ್ಪಲ್ ತಗೊಂಡು ಹೊಡಿತೀನಿ. ಇನ್ನೊಮ್ಮೆ ಅವ್ನ ಪರವಾಗಿ ಮಾತಾಡಿ ನನ್ನ ಮಾಡ್ತೀನಿ. ನೋಡ್ರಿ, ನಿಮ್ ಜಗಳ ನೀವು ಆಮೇಲೆ ಮಾಡ್ಕೊರಿ. ಈಗ ಮುಂದೆ ಏನ್ ಮಾಡ್ಬೇಕು? ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡು. ನೀನು
ಅಪ್ಯ ಹಂಗ ಮಾಡೋದು ನಡಿಲ್ಲ. ನನಗೆ ಅನಸ್ತತಿ ಇವ್ರೆಲ್ಲರೂ ಸೇರಿ ನಾಟಕ ಮಾಡಕುಂತಾರ ಅಂತ. ನನಗ ಇವ್ರು ಯಾರ ಮೇಲೂ ವಿಶ್ವಾಸ ಇಲ್ಲ ನೋಡ್ಲ. ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡುಂಬಾ. ವಯಸ್ಸಿಗೆ ಬಂದ ಮಗಳನ್ನ ಹಿಂಗತೆ ಪುಸ್ಲಾಯಿಸಿ ಕರ್ಕೊಂಡು ಹೋಗ್ಯಾನ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಮಂದಿನ ಎಲ್ಲಾರನು ಸೇರಿಸಿ ಜೈಲಿಗೆ ಹಾಕ್ತಾರ ಅವ್ರು. ಬಾಲ ಹಂಗ ಮಾಡುಂಬಾ. ಅಯ್ಯವ್ವ ತಣ್ಣಗಿರ ಸಾಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಡ್ತಾ ಅಂತಿಕಿ ನಾವೆಲ್ಲರೂ ಸೇರಿ ಜೈಲಿನಾಗ ಕೂತು ಬಿಡ್ತೀವತ್ತ. ಆಯವ್ವ ಇಲ್ಲಿ ನಿನ್ನ ಮಗಳ ಆಟ ಎಲ್ಲ ಓಡೋಗಿದ್ದ. ನನ್ನ ಮಗನೂ ಓಡೋಗ್ಯಾನ. ನಿನಗೇನು ಕಳ್ಳು ಕಕ್ಲಾತೈತ್ ನೋಡಿ ನಿನ್ನ ಮಗಳ ಮೇಲೆ. ಅದ್ರ 100ರಷ್ಟು ನಾನು ಪ್ರೀತಿ ಮಾಡ್ತೀನಿ ನನ್ನ ಮಗನ. ಕೊಟ್ಟ ಮನೀಗ ಹೋಗಕ್ಕೆ ಆಕಿ ಮಗಳು. ಆಕಿ ಬಗ್ಗೆ ಇಷ್ಟು ಚಿಂತೆ ಮಾಡ್ತೀನಿ ನೀನು. ಆದ್ರೆ ನನಗ ನನ್ನ ಮಗ ಕೊಳ್ಳಿ ಇಡವ. ನಾ ಸತ್ತ ಮೇಲೆ ನನಗೆ ಎಷ್ಟು ದುಃಖ ಆಗಿರ್ಬಾರ್ದು, ಸಂಕಟ ಆಗಿರ್ಬಾರ್ದು ವಿಚಾರ ಮಾಡಿ ನೀನು. ಸುಮಿತ್ರಿ ನೋಡ್ರಿ ಇವ್ರು ಹೆಂಗ್ ಮಾತಾಡ್ತಾರ. ಹಿಂಗ ಮಾಡಿ ಮತ್ತ ಮಗನ ಇಂತ ಹೊಲಸ ಗುಣ ಕಲ್ಸಾಳಿಕಿ. ಈಕಿ ತಾಯಿಯಲಿಕ್ಕಿ ನಾಯಿ ಈಕಿ. ಅಯ್ಯ ನಿನ್ನ ಏನಾಯ್ತಿ ನೀನ್ ಅವಳೆ ನನಗ ನಾಯಿ ಅನ್ನಕ. ನೀನ್ ನಾಯಿ. ನಿನ್ನ ಇಡೀ ವಂಶನ ನಾಯಿ. ನಿನ್ನ ಮಗಳು ನಾಯಿ. ನೀವು ನಾಯಿ ವಂಶದವ್ರು. ಕಂಡೋರಿಂದ ಓಡೋಕಲ್ಲ ನಿನ್ನ ಮಗಳು. ನೀ ನಾಯಿ. ನಿನ್ನ ಮಗಳು ನಾಯಿ. ಅಯ್ಯ ನಿನ್ನ ಸುಡ್ಲಿ ನನಗ ಹೊಡಿತೀಯಾ? ಅಯ್ಯ ನಿನ್ನ ಸಿಗದಿ ಕಟ್ಲಿ. ನೀನು ಬರ್ಬಾರ್ದು ಬಂದ್ ಸಿಟ್ಲಿ. ನಿನ್ ಬಾಯಾಗ ಹುಳ ಬಿದ್ದವು. ನನಗ ನನ್ನ ಮಗಳ ನಾಯಿ ಅಂದಿ ಅಂದ್ರ ನನ್ನ ಬಂಗಾರದಂತ ಮಗಳ ಮೇಲೆ ಇಲ್ಲ ಬರ್ದ ಕೋದ್ ಹಾಕ್ತೀಯನ ನಿನ್ನ ಸುಡ್ಲಿ. ಅಯ್ಯ ನಿನ್ನ ಸಿಗದಿ ಕಟ್ಲಿ. ನೀನು ಅವನು ಹೊತ್ತೊಂಡ್ರು ಹೋಗ್ಲಿ. ನಿನಗ ರಾವ್ ಬಂದ್ರಪ್ಪ ಅಂತ ಕೆಡೋಕೊಂಡು ಹೋಗ್ಲಿ. ನಿನಗೇನ್ ಬಂದಿತ್ತ ದಾಡಿ? ಏ ಯವ್ವ ಬಿಡು. ನನಗೇನಿಲ್ಲ ಹೇಳ್ತಿ. ಈಕಿ ಹೇಳು. ಈಕೆ ಎಲ್ಲ ನೋಡಿ ಹೆಂಗ್ ಹೊಡೆ ಕೂತಾಳು ನನಗ. ಬಿಡ್ಲೇ ಇದ ಫಸ್ಟ್ ಇದ ಕೊನಿ. ನನ್ನ ಮಗಳಗಾಗ್ಲಿ ನನಗಾಗ್ಲಿ ನನ್ನ ವಂಶಕ್ಕಾಗ್ಲಿ ನಾಯಿ ಅಂದಿ ನೋಡ್ ಮತ್ ನಾನು. ಅವಿ ಫೋನ್ ರಿಂಗ್ ಆಗ ಕುಂತತಿ ತಡ್ರಿ. ಯಾರು ಮಾತಾಡ್ಬೇಡ್ರಿ. ಫೋನ್ ಎತ್ತಿದ್ರ ಅವನನ್ನ ಪ್ರೀತಿಯಿಂದ ಮಾತಾಡಿ ನಾನು ಕರೆ ಕಳಿಸ್ತೀನಿ. ಯಾರು ಜಗಳ ಮಾಡ್ಬೇಡ್ರಿ, ಬಾಯಿ ಮಾಡ್ಬೇಡ್ರಿ. ಬಯಕ್ ಹೊಂತು ಹೋಗಕ ಹೋಗ್ಬೇಡ್ರಿ. ಬೈಬೇಡ್ರಿ ಅವ್ರನ್ನ. ಅವ್ರು ಬರೋರು ಬರಂಗಿಲ್ಲ. ಒಟ್ಟು ಸಮಾಧಾನಲಿನೇ ಮಾತಾಡ್ರಿ. ನಾವು ಮಾತಾಡಂಗಿಲ್ಲ. ಏನೋ ನನ್ನ ಬಾಯಾಗ ಮತ್ತೆ ಚಂದನೂ ಬರ್ತಾವು. ನೀನ ಮಾತಾಡ. ಆತ್ರಿ ನಾನು ಮಾತಾಡ್ತೀನಿ. ಯಾರು ಮಾತಾಡ್ಬೇಡ್ರಿ. ಸುಮ್ಮನೆ ಇದ್ಬಿಡ್ರಿ. ಮಾತಾಡ್ತಮ್ಮ ನೀನ್ ನೋಡಿದ್ರ ಯಾಕ ಒಳ್ಳೆ ಮನುಷ್ಯ ಅನ್ನಸ್ತತಿ. ಮಾತಾಡ. ನಿಮಗರ ಅರ್ಥ ಆತಲ್ಲ ಯಾವ ಹುಡುಗಿ. ನೀನ ಸ್ಪೀಕರ್ ಇಡವ. ಅದು ಎಂತದ ಜೋರ್ ಮಾತಾಡಕ್ ಬರ್ತೈತಲ್ಲ ಅದು ಇಡು. ಹೌದು ಇಡು ನೀನು. ಅವಿ ಫೋನ್ ರಿಸೀವ್ ಆತು. ಹಲೋ ಯಾರದು ಮಾತಾಡಕ್ ಕುಂತಿದ್ದು? ಯಾರಿದು? ಹಲೋ ವೀರೇಶ. ನಾನು ನಿಮ್ಮಣ್ಣ ಅವಿನಾಶ. ನೀನಾ? ನಾ ಯಾರು ಅನ್ಕೊಂಡಿದ್ದೆ. ಏನ್ ಹೇಳು, ಎದಕ್ಕಚ್ಚಿ ಫೋನ್? ನಾನು ಊರಾಗಿಲ್ಲ. ಇನ್ನೂ 4 ದಿನ ಬಿಟ್ಟು ಬರ್ತಾನೆ. ಫೋನ್ ಇಡು. ನೋಡ್ ವೀರು, ನೀ ಎಲ್ಲದಿ ಅಂತ ಕೇಳಕ ನಾ ಫೋನ್ ಹಚ್ಚಿದ್ದು. ಎಲ್ಲದಿ ಹೇಳು. ನಾನು ಇಲ್ಲಿ ಊರ್ ಹೊರಗೆ ಬಂದಾನಿ ಕೆಲ್ಸದ ಮೇಲೆ. ಯಾಕ ಏನಾತು? ಎಲ್ಲ ನಿನ್ಗೆ ಹೇಳೇ ಮಾಡ್ಬೇಕನ? ನೋಡ್ ವೀರು, ಈಗ ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗೋದೈತಿ. ಏನು ಹುಡುಗಿನ ಓಡಿಸ್ಕೊಂಡು ಹೋಗಿ ಅಂತಲ್ಲ, ಖರೇನು? ಅದೆಲ್ಲ ನಿನಗೆ ಎದಕ್ಕ ಹಿಂಗತೆ ಮಾತಾಡೋದಕ್ಕ? ಮತ್ತ ನನಗ ಒಟ್ಟಿ ಉರಿಯಾದ ಇವನು. ಅಯ್ಯೋ ನೀವು ಸುಮ್ಮನಿರಿ, ನಾ ಮಾತಾಡ್ತೀನಿ. ಲೋ ಮಗ ವೀರು, ಎಲ್ಲದಿಯಪ್ಪ ಎಲ್ಲದಿ ಹೇಳು. ಅಲ್ಲಲ್ಲ ನಂಗೊಂದು ಮಾತು ಹೇಳಿಲ್ಲಲ್ಲ. ಹಿಂಗತೆ ಹೋಗ್ಬಿಟ್ಟಿಯಲ್ಲ ನೀನು. ಯಾವಾಗ ಬರ್ತಿಲ್ಲ? ಯಾರ್ಲ ಅದು ಹುಡುಗಿ? ಏನ್ಲ ಇದು ಕತಿ? ಓಡುಗೇನೋ ಯಾರ್ದಾರ ಹುಡುಗಿನ ಕರ್ಕೊಂಡು ಇದ್ದಿದ್ ಹೇಳ. ಇಲ್ಲಂತ ಒಂದು ಸಲ ಹೇಳ್ಬಿಡ್ಲಾ? ಅದು ಅವ್ವ, ಅದು ಹೌದು ಬೇ. ನಾನು ಒಂದು ಹುಡುಗಿನ ಭಾಳ ಪ್ರೀತಿ ಮಾಡ್ತಿದ್ದೆ. ಅವ್ರ ಮನ್ಯಾಗೂ ಮದ್ವೆ ಗೊತ್ತು ಮಾಡಿಬಿಟ್ಟಿದ್ರು. ಮತ್ತು ನೀನು ಒಂದು ಹುಡುಗಿನ ನೋಡಿದ್ದಿಲ್ಲ ನನಗೆ. ಇಬ್ರು ಮನ್ಯಾಗೂ ಭಾಳ ಒತ್ತಡದ ಪರಿಸ್ಥಿತಿ ಇರೋದಕ್ಕಿಂತ ನಾವು ಓಡ್ ಬಂದ್ಬಿಟ್ವಿ ಬೇ. ಈಗಾಗಲೇ ನಾನು ಆಕಿ ಮದ್ವಿನೂ ಆಗ್ಬಿಟ್ಟಿವಿ ಇವತ್ತು ಬೆಳಿಗ್ಗೆನ. ಏನ್ಲ ಮದುವೆ ಆಗಿಬಿಟ್ಯಾ? ಮದುವೆ ಆದ್ಯಾ? ಅಲ್ಲಲ್ಲ ಹೆತ್ತು ತಾಯಿಲ್ಲ ನಾನು. ನಿನ್ನ ಮದ್ವೆ ನೋಡಕ್ಕೂ ನನಗೂ ಅದೃಷ್ಟ ಇಲ್ಲ. ಯವ್ವ, ಅದು ಭಾಳ ಒತ್ತಡದ ಪರಿಸ್ಥಿತಿ ಇತ್ತಲ್ಲ, ಹಂಗಾಗಿ ಆಗ್ಬಿಟ್ಟೆ ಬೇ. ಏನ್ ಆಗಂಗಿಲ್ಲ ತಗೋ, ಏನ್ ಆಗಂಗಿಲ್ಲ. ಆತ ವೀರು. ಈಗ ನೀ ಎಲ್ಲದಿ? ಎದಕ್ಕ? ಯಾಕಂದ್ರ ಬಂದ್ಬಿಡಪ್ಪ ಹುಡುಗಿನ ಕರ್ಕೊಂಡು ಮನೆ ತುಂಬಿಸ್ಕೊಳ್ಳೋಣ ಅಂತ. ಏನ್ ಮಾಡ್ಬೇಕು ಮತ್ತೆ? ಆಗೇ ಹೋಗ್ಬಿಟ್ಟತಿ ಮದ್ವಿ. ಏನ್ ಮಾಡಕ್ ಆಗಂಗಿಲ್ಲ. ಹುಡುಗಿ ಮನೆ ಕಡೆಯವ್ರಿಗೂ ಒಪ್ಪಿಗೆ ಐತಂತ. ನೋಡಿ ಮಾಡಿ ಏನಾರ ಮಾಡೋಣ ಬಾ. ಇಲ್ಲಿ ನಮ್ಮ ಅವು ಕೊಡಲಿ. ಹೇಳ್ವೀರು ಹೇಳಪ್ಪ. ಯವ್ವ ಏನ್ ಮಾಡ್ಬೇಕು ಬೇ ಈಗ? ಏನು ಮಾಡ್ಬೇಕಪ್ಪ? ಎಲ್ಲ ಮುಗ್ದೇ ಹೋಗ್ಬಿಟ್ಟತಲ್ಲ, ಏನ್ ಮಾಡ್ಬೇಕು? ಯವ್ವ ನಾನು ಮತ್ತೆ ಆಕಿ ಬಾಳ ಮನ್ಸಿಂದ ಪ್ರೀತಿ ಮಾಡಕ್ ಕುಂತಿದ್ವಿ ಬೇ. ನಂಗ ಆಕಿನ್ ಬಿಟ್ಟು ಇರಕ್ ಆಗಂಗಿಲ್ಲ ಬೇ. ಯವ್ವ ಸಿಟ್ಟು ಆಗಬೇಡ. ಇಲ್ಲಪ್ಪ ಇಲ್ಲ, ಈಗ ಹಾಗೆ ಹೋಗ್ಬಿಟ್ಟತಿ. ಸಿಟ್ಟು ಮಾಡ್ಕೊಂಡು ಏನ್ ಮಾಡ್ದೈತಿ? ಆ ಹುಡುಗಿನ ಕರ್ಕೊಂಡು ಬಾ. ಎಲ್ಲದಿ ಈಗ? ಯವ್ವ ಇಲ್ಲೇ ಸ್ವಲ್ಪ ಕೊಪ್ಪಳ ದಾಟಿ ಬಂದೀವ್ ಬೇ. ಅಯ್ಯಯ್ಯೋ ನನ್ನ ಮಗನ. ಹೌದಾಯಪ್ಪ ಬಾ. ಈಗ ಏಟೊತ್ತಿದ್ರು ಅಲ್ಲಿಂದ ಬಂದಬಿಡು ನೀನು. ಏನ ಆ ಹುಡುಗಿ ಮನೆ ಕಡೆಯವ್ರಿಗೂ ಒಪ್ಪಿಗೆ ಐತಂತ. ಮತ್ತೇನ್ ಮಾಡ್ಬೇಕು? ನೀನು ಮನ್ಸು ಪಟ್ಟಿಂದೆ ನಾವು ಯಾಕ ಬ್ಯಾಡ ಅಂತ ಕೆಟ್ಟೋರಾಗುನು ಮುಗಿತಿನ. ನೀವು ಮನಸ್ಸು ಮಾಡ್ಕೊಂಡಿದ್ದ ಅಂದ್ಮೇಲೆ ಆತ ಬಿಡಪ್ಪ, ಮದ್ವೆ ಮಾಡೇ ಬಿಡ್ತೀವಿ. ಹಾಗೆ ಹೋಗ್ಬಿಟ್ಟತಿ. ಇನ್ನೇನ್ ಮಾಡೋದೈತಿ? ಬಾ ಮನೆ ತುಂಬಿಸ್ಕೊಳ್ಳುವಂತ ಆ ಹುಡುಗಿನ ಬಂದ್ ಬಿಡಪ್ಪ. ಹೌದಾ ಯವ್ವ? ಖರೇನು ಹೇಳಕ್ ಕುಂತಿರಿಲ್ಲ? ಹೂನಪ್ಪ ಕರೆ ಹೇಳಕ್ಕಂತ. ನಾ ಯಾಕೆ ಸುಳ್ಳು ಹೇಳಿ? ಬಂದ್ರ ಬಾ ನೀನು. ಯವ್ವ ಅರ್ಧ ತಾಸಿನ ದಾರಿ ಬೇ. ಈಗ ಬಂದ್ ಬಿಡ್ತೀನಿ ತಡಿ. ಇನ್ನ ಒಂದ್ ಅರ್ಧ ತಾಸ್ನಾಗ ಅಲ್ಲೇ ಇರ್ತೀನಿ ನೋಡ್ ನಾ. ಆತಪ್ಪ ಆತ ಬಾ. ಫೋನ್ ಇಡ್ಲಾ ಯವ್ವ? ಹೂನಪ್ಪ ಇಡು. ಲಗುನ ಬಾ, ಕಾಯ್ತಿರ್ತೀವಿ. ಹೂನವ್ವ ಹ್ಞೂ. ಮೇಘ ನಮ್ಮ ಮನ್ಯಾಗ ಮತ್ತೆ ನಿಮ್ಮ ಮನ್ಯಾಗ ಹೂ ಅಂದಾರಂತ ನಮ್ಮ ಮದ್ವಿಗ ಬಾ ಹೋಗುನು. ಹೌದಾ ವೀರು? ಆತ ನಡಿ. ಈಗ ಈ ಟ್ರೈನ್ ಇಳಿದು ಬಿಡುನು. ಡೈರೆಕ್ಟ್ ಗದಗಿಗ ಹೋಗ್ಬಿಡು ನಡಿ ನಾವು. ಆತ. ಫೋನ್ ಕಟ್ ಮಾಡ್ ಸುಚಿ. ಕಟ್ ಆತ. ನೋಡಿದ್ರೇನು ಹಾಳಾದಕಿ ಮೇಘ ಮದ್ವಿನ ಮಾಡ್ಕೊಂಡ್ಬಿಟ್ಟಾಳಂತಾಗ್ಲೆ. ನಾವು ಹೆತ್ತು ಹೊತ್ತು ಸಾಕಿ ಸಲಹಿದ್ದಕ್ಕೂ ಸಾರ್ಥಕ ಆತ್ ನೋಡ್ರಿ. ಸಾರ್ಥಕ ಆತ. ಏನ್ ಮಾಡ್ಬೇಕು? ಈಗಿನ ಕಾಲಮಾನ ಹಂಗೈತಿ. ನಮ್ಮ ಮಾತು ಮಕ್ಳು ಕೇಳೋದಿಲ್ಲ, ಮಕ್ಳ ಮಾತು ನಾವು ಕೇಳ್ಬೇಕಂತ ಕಾಲಮಾನ ಬಂದ್ಬಿಟ್ಟತಿ. ಏನು ಮಾಡ್ಬೇಕು? ಹಣೆ ಬರ ನಮ್ದು ನೆಟ್ಗಿಲ್ಲ. ಈಗ ಊರ್ ಮಂದಿ ಮುಂದೆ ತಲೆ ತಗ್ಗಿಸ್ಕೊಂಡ ಓಡಾಡ ಬಾಳೆ ಆತ್ ನೋಡಿ. ಏನು ಮಾಡ್ತಿ? ಇಲ್ಲಪ್ಪ ನಾ ಇದನ್ನ ಇಲ್ಲಿಗೆ ಬಿಡಂಗಿಲ್ಲ. ಅವ್ರಿಬ್ಬರನ್ನೂ ಕತ್ತರಿಸಿ ಹೋಗಿತೀನಿ ಇವತ್ತು. ಬರ್ಲಿ ಅವರು.
ನೋಡ್ತಮ್ಮ ನಿನ್ ತಂಗಿನ ನೀ ಬೆಕ್ಕದ್ ಮಾಡ್ಕೋ, ಕತ್ತರ್ಸ್ಯಾರ ಹೋಗಿ ಬೆಕ್ಕದ್ರ ಮಾಡ್ಕೋ, ತುಂಡಾಗಿರ ಕತ್ತರ್ಸ್ಕೋ. ನಾನ್ ನಿನಗ್ ಬ್ಯಾಡ ಅನ್ನಂಗಿಲ್ಲ. ಆದ್ರೆ ನನ್ನ ಮಗನ್ ತಂಟಿ ಸುಕಾಲಿಗೆ ನೀ ಬರಂಗಿಲ್ಲ. ನನ್ನ ಮಗ ಏನ್ ಮಾಡಿದ್ರು ಅದಕ್ಕೊಂದು ಅರ್ಥ ಇರ್ತತಿ. ನನ್ನ ಮಗ ಏನು ಸಣ್ಣ ಹುಡುಗಲ್ಲ ನೋಡು, ನಾ ಈಗ ಹೇಳಿನಿ ಸರಿ ಇರಂಗಿಲ್ಲ. ಲೇ ಹೊಟ್ಟಿಗೆ ಅನ್ನ ತಿನ್ನೋ ಮಾತಾಡ್ಲೇ ಸುಮಿತ್ರಿ, ನಿನ್ನನ್ ಮೊದಲು ಜಾಡ್ಸಿವತ್ತ ಓದಿಬೇಕು. ಅವಾಗ ನಿನ್ನ ಮಗ ವೀರೇಶ್ಗ ಬುದ್ಧಿ ಬರ್ತತಿ. ಅದೇನಂತಾರಲ್ಲ ಹಿರಿಯ ಚಾಳಿ ಮನಿ ಮಂದಿಗೆಲ್ಲ ಹಂಗಾಗೈತ್ ನಮ್ಮ ಮನ್ಯಾಗ. ಈ ವೀರೇಶ ಹುಡುಗಿ ಮದುವೆ ಮಾಡ್ಕೊಂಡ್ಬಿಟ್ಟ, ಅವನು ನೋಡಿ ಇವನು ಮಾಡ್ಕೊಂಡಾನ. ಮೊದ್ಲು ನಿಮ್ ವೀರೇಶ ಅಲ್ಲ ನಿಮ್ ಅವಿನಾಶಿಗೆ ಬುದ್ಧಿ ಹೇಳ್ರಿ ನೀವು. ಈಗ ಅವಿನಾಶ ನಮಗೆ ಹೇಳಾರ್ದ ಮದ್ವೆ ಆಗಿಲ್ಲನ, ಅವ ಬಾಳೆ ಮಾಡಕ್ ಕುಂತಿಲ್ಲನ. ಅವ ಮದುವೆ ಆದಾಗನು ನಾವು ಹಿಂಗ ಮಾಡಿದ್ವಿನ, ಅಯ್ಯೋ ಕತ್ತರ್ಸಾಕ್ ಬಿಡ್ತೀವಿ, ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ ಅಂತ ಸುಮ್ನಿದ್ವಿಲ್ಲ. ನೀವು ಅದೆಷ್ಟು ಹಾರಾಡಿದ್ರಿ. ಎತ್ತಾಗ ಒಂದು ನನ್ನ ಮಗ ಚಲೋ ಜೋಡಿ ಆತು, ನನ್ನ ಮಗ ಮದ್ವೆ ಆದ, ನನ್ನ ಮಗನ್ ಮದ್ವೆ ಆತು ಅಂತ ಎಷ್ಟು ಕುಣಿದಾಡಿದ್ರಿ. ದೊಡ್ಡ ಮಗೊಂದು ಸಣ್ಣ ಮಗೊಂದು ಮಾಡಕ್ ಕುಂತಿರೇನು. ನನ್ನ ಮಗ ವೀರೇಶಿಗೆ ಏನಾರ ಅಂದ್ರಿ ಮಾಡಿದ್ರಿ ಸರಿ ಇರಂಗಿಲ್ಲ. ಈಗ ಹೇಳಿ ನಾನು ಇಲ್ಲೇ ಚುಮ್ನೆ ಹಾಕೊಂಡು ಬೆಂಕಿ ಹಚ್ಕೊಂಡು ಸತ್ತ ಹೋಗ್ತೇನೆ ನಾನು. ಬಿಕನಾಸಿ ಬರೀ ಸಾಯ್ತೀನಿ ಅನ್ನೋದು ಆತು. ಯಾವಾಗ ಸಾಯುವುದು? ಸತ್ತರ ಸಾಯತ್ತಾಗ ನಾವೆಲ್ಲರಿಗೂ ತಣ್ಣಗ ನೆಮ್ಮದಿಯಾಗಿ ಆರಾಮಾಗಿರ್ತೀವಿ. ಮನಿ ಮುರಿಯ ಕೆಲಸ ಮಾಡ್ತೀನಿ ನೀನು, ಜಗಳ ಹಚ್ಚು ಕೆಲಸ ಮಾಡ್ತೀನಿ ನೀನು. ಹೌದ್ರಿ, ಹೌದು ನಾ ಮಾಡ್ತೀನಿ. ಏನೀಗ ನೋಡ್ರಿ, ನನ್ನ ಮಗನ ಸುದ್ದಿಗೆ ಯಾರು ಬರಂಗಿಲ್ಲ. ನಾ ಈಗ ಹೇಳೇನಿ ನೋಡ್ರಿ, ಈಗ ಅವ್ರೇನ ಮದ್ವೆ ಆಗಿ ಬಿಟ್ಟಾರಂತ. ಅವ್ರು ಬಂದ್ಮೇಲೆ ಒಟ್ಟು ಶಾಂತಿ ಸಮಾಧಾನದಿಂದ ಮಾತಾಡ್ರಿ. ನನ್ನ ಮಗ ಒಂದ್ ಎಳ್ಳು ಕಾಳಷ್ಟು ನೋವು ಆದ್ರೆ ನಾ ತಡ್ಕೊಳಂಗಿಲ್ಲ. ನಾ ಏನ್ ಮಾಡ್ತೀನಿ ನನಗ್ ಗೊತ್ತಿಲ್ಲ. ನಿಮ್ ಮಗಳಿಗೆ ನೀವು ಬೆಕ್ಕದ್ ಮಾಡ್ಕೊರಿ, ನಾ ಬ್ಯಾಡ ಅನ್ನಂಗಿಲ್ಲ. ಆದ್ರೆ ನನ್ನ ಮಗನ್ ತಂಟಿ ಉಸಾಬ್ರಿ ನೀವು ಬರಂಗಿಲ್ಲ. ನಮಗೆಲ್ಲ ಗೊತ್ತೈತಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ. ನೀವು ಒಟ್ಟು ಸಣ್ಣ ಕುಂತ ಬಿಡು. ನಾನು ನಿನ್ ಕೂಟ ಮಾತಾಡಂಗೂ ಇಲ್ಲ, ನಾವ್ ಯಾರು ನಿನ್ ಕೂಟ ಮಾತಾಡಂಗಿಲ್ಲ. ನಿನ್ನ ಬಾಯ ಏನ್ ಚಪ್ಲಿ ಐತದ. ಇಲ್ಲಿ ನಮ್ಮ ಮಾನ ಮರ್ಯಾದೆ ಹೋಗಿ ನಿನ್ ಕಣ್ಣಿ ಕಾಣಿಸ್ವಲ್ತು. ಮಾತಾಡ್ತಾಳ ಅಣ್ಣಾರ. ಈಗ ಏನ್ ಮಾಡ್ಬೇಕು ಈಗ ಮುಂದ ನೋಡೋಣ ತಡ್ರಿ, ಅವ್ರು ಬರ್ಲಿ. ಅವ್ರು ಬಂದ್ಮೇಲೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕಂತ ನೋಡಿದ್ರಾತ್. ನಮಗರ ಈ ಮದ್ವಿ ಇಷ್ಟ ಇಲ್ಲ. ಬಂದ ಮೇಲೆ ನಮ್ಮ ಮಗಳನ್ನ ನಾವು ಕರ್ಕೊಂಡು ಹೋಗ್ತೇವ್ರಿ ವಾಪಸ್. ಅದ್ ನಿಮ್ ಇಷ್ಟ ರೀ, ನಾವೇನು ಬಲವಂತ ಮಾಡಕ್ ಕುಂತಿಲ್ಲ. ಅದ್ ನಿಮ್ ಇಷ್ಟ. ಅವ್ರು ಬಂದ್ಮೇಲೆ ನೋಡೋಣ ಅದೆಲ್ಲ. ಈಗ ನೀವು ಜಗಳ ಮಾಡಿ ಏನು ಉಪಯೋಗ ಇಲ್ಲ. ಅವ್ರು ಬರೋ ಮಟ ನಾವು ಯಾಕೆ ಬಾಯಿ ಮಾಡ್ಕೊಡ್ಬೇಕು? ಓಟ್ ಕುಂದ್ರಿ, ನೀರ್ ತಂದು ಕೊಡ್ತೀವಿ, ನೀರ್ ಕುಡೀರಿ, ಇಲ್ಲ ಚಾರ ಕುಡೀರಿ. ಯಾಕೆ ಸುಮ್ನೆ ಹಿಂಗತೆ ಒದರಾಡುದು? ಮರ್ಯಾದೆ ಹೋಗೈತ್ ನಮ್ದು. ಊರ್ ಮಂದಿ ಮುಂದನ ಮರ್ಯಾದೆ ಹೋಗ್ಬಿಟ್ಟತಿ. ಹೊಟ್ಟಿ ಸಂತ ಅದು ಮಾತಾಡ್ತತಿ. ಇಲ್ಲಿ ಚಾ ನೀರು ಕುಡಿಯಕ್ ಬಂದಿಲ್ರಿ ನಾವು. ನಮಗ ನಮ್ಮ ಹುಡುಗಿನ ಕಳಿಸ್ಬಿಟ್ರಿಪ್ಪ ನೀವು, ಅಷ್ಟು ಸಾಕು ನಮಗ. ಅಮರ ತ್ರಾಸ್ ಮಾಡ್ಕೋಬೇಡ್ರಿ, ಬರ್ತಾರಿ. ಇನ್ನೇನು ಬಂದ್ಬಿಡ್ತಾರ. ಯಾಕೆ ಸುಮ್ನೆ ಇದು ಮಾಡ್ತೀರಿ? ನಾ ಕರೆ ಕಳ್ಸಿನಲ್ಲ, ಇನ್ನೇನು ಬರ್ತಾರ ತಡ್ರಿ. ಸುಚಿ ಸ್ವಲ್ಪ ನೀರ್ ತಂದು ಕೊಡು. ಪಾಪ ಅವ್ರಿಗೂ ವಯಸ್ಸಾಗೈತಿ, ಸುಮ್ನೆ ಒದರಾಡಿ ಏನಾರ ಆದ್ರ. ಹೌದಿಲ್ಲ? ಆತಡಿಯವಿ ಹಣೆ ಬಾರ. ಇದು ಒಂದು ಬಾಕಿ ಇತ್ತು ನನಗ. ಅಲ್ಲ ಈ ನಮ್ಮತ್ತಿಗೆ ಎಷ್ಟು ಬುದ್ಧಿಗೇಡಿ ಐತಿ ಇದು ನಮ್ಮತ್ತಿ. ಅಲ್ಲ ಮಗ ಮಾಡಿದ ಕೆಲ್ಸಕ್ಕೆ ಮಗ ಬೈಯೋದು ಒಂದು ಮಾತು ಬೈಯವಳು. ಆ ಹುಡುಗಿಗೆ ಬೈತಾಳ, ಇಲ್ಲ ನಮಗ ಬೈದ್ ಬಿಡ್ತಾಳ. ಈ ಅವಿನಾಶಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ ಯಪ್ಪ ದೇವ್ರೇ. ತಮ್ಮನ ಮುಖವಾಡ ಇನ್ನೇನು ಗೊತ್ತಕ್ಕೇತಿ. ಅವಾಗ ಏನು ಮಾಡ್ತಾನ ನೋಡ್ಬೇಕು.